ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಜಾಗೃತಿ ಜಾಥಾದ ಪ್ರತಿಭಟನಾ ಸಭೆ. ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಸಂರಕ್ಷಿತ ಪ್ರದೇಶವನ್ನ ನಿಯಮ ಬಾಹಿರವಾಗಿ ಘೋಷಿಸುವುದರ ವಿರುದ್ಧ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ನಾಗರಹೊಳೆ ಆದಿವಾಸಿ ಜಮ್ಮುಪಾಳೆ ಹಕ್ಕು ಸಂಸ್ಥಾಪನಾ ಸಮಿತಿ ಮತ್ತು ಕೊಡಗು ಮತ್ತು ಮೈಸೂರು ಜಿಲ್ಲೆಯ ಬುಡಕಟ್ಟು ಕೃಷಿಕರ ಸಭೆಯಿಂದ ಈ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಎಲ್ಲಾನು ಹೇಳುತ್ತಾ ದಯ್ಯ ದೇವ್ರನ್ನ ಬೇಡುತ್ತಾ ವಂದನ ಅರ್ಪಣೆ ಮಾಡ್ತಾ ಇದ್ದೀನಿ. ನಿಮಗೆ ಪ್ರತಿಯೊಂದು ಹಾಡಿಗಳು ಬಂದಿದ್ದೀರಿ, ಅವ್ರೆಲ್ಲರಿಗೂ ಗೊತ್ತಿರೋಂಥ ವಿಚಾರ ನಮ್ಮ ಜಾತ ಏನಿದೆ ಅಂತೇಳಿ. ಮತ್ತೆ ಅಲ್ಲಿ ಜೇನು ಕುರುಬ, ಬೆಟ್ಟ ಕುರುಬ, ಯರವ, ಪಣಿಯ, ಪಂಜರರವ, ಸೋಲಿಯ ಸಮುದಾಯಗಳ ನಡುವೆ ಇರುವಂಥ ಅವಿಭಾಜ್ಯ ಅಂಗವಾಗಿರುವಂಥ ನಡುವೆ ಇರುವಂಥ ನಮ್ಮ ಪದ್ಧತಿಯಲ್ಲಿ ಬರುವಂಥದ್ದು ಮನೆತನಗಳ ಜಾಡು, ಮನೆತನಗಳ ಬೀದಿ, ಮನೆತನಗಳ ಸರಹದ್ದು ಏರಿಯಾ. ಈ ಗಡಿಗಳು ಏನಿದೆ, ಈ ಗಡಿಗಳು ಒಂದೊಂದು ರೀತಿಯಲ್ಲಿ ಹಂಚಿ ಹೋಗಿದೆ. ಯಾವ ಸಂದರ್ಭದಲ್ಲಿ ಹಂಚಿದೆ ಅಂದರೆ ಗೆಜೆಟಿಯರ್ ಹಿಂದೆ 12 ಶತಮಾನದ ಹಿಂದೆ ನಮ್ಮ ಆದಿವಾಸಿಗಳು ಇದ್ದಿದ್ದೀವಿ ಅಂತೇಳಿ ದಾಖಲೆಗಳಿದೆ, ಇತಿಹಾಸ ಇದೆ. ನೀವು ಎಲ್ಲಿಲ್ಲ, ನೀವು ನಿಮ್ಮ ಪಕ್ಕದಲ್ಲಿ ಇರ್ತದೆ, ನಿಮಗೆ ಗೊತ್ತಾಗಲ್ಲ ಅಷ್ಟೇ. ನೀವು ಆರಾಧನೆ ಮಾಡ್ತೀರ ಸ್ಥಳಗಳಿದೆಯಲ್ಲ, ಅದನ್ನ ಅಧ್ಯಯನಕ್ಕೆ ಕೊಟ್ಟಾಗ ಅವ್ರು ಹೇಳೋದು 12 ಶತಮಾನ ಹಿಂದಿ ಇದೆಯಲ್ಲ ಅಂತೇಳಿ. ಅಂದಿನಿಂದ ನಾವು ಇದ್ದವರು ಕೂರು ಗೆಜೆಟರ್ ಮಾಡಿ ಸಂದರ್ಭದಲ್ಲಿ ನಮ್ಮನ್ನು ಹಂತವಾಗಿ ನಮ್ಮ ಸಮುದಾಯದ ಆಸ್ತಿಗಳನ್ನು ಭಾಗ ಮಾಡಿದ್ದಾರೆ. ಯಾವ ಭಾಗಗಳು ನಿಮಗೆ ಗೊತ್ತಾ? ಒಂದು ನಾಗರಹೊಳೆ ಭಾಗದಲ್ಲಿ ಹೇಳ್ತಾ ಇದ್ದೀನಿ, ನಾಲಿಕೇರಿ ಕಾಯ್ದೆಟ್ಟ ಅರಣ್ಯ, ತಿತಿಮಿತಿ ಭಾಗದಲ್ಲಿ 10 ಕೊಟ್ಟು ಮನದಂಗಲ ಅರಣ್ಯ, ಕಳಳ ವಲಯ 10 ಕೊಟ್ಟು ಮನದಂಗಲ ಅರಣ್ಯ ಕಳಳ ಭಾಗ, ಅದು ಅರಿಕೆರೆ ಅರಣ್ಯ ತಿತಿಮಿತಿ ಭಾಗ. ಅದು ನೋಡಿ ಹೆಂಗೆ ಭಾಗ ಮಾಡಿದ್ದಾರೆ ಅಂತೇಳಿ. ಭಾಗ ಮಾಡೋದಕ್ಕೆ ಹೆಸರು ಕೊಟ್ಟು ಸರ್ವೆ ನಂಬರ್ ಕೂಡ ಹಾಕ್ಬಿಡ್ತಾರೆ ಅದನ್ನ. ಆದರೆ ಈ ಜಾಗ ಬೇರೆ ಯಾರ್ದಲ್ಲ, ಆದಿವಾಸಿಗಳ ಜಾಗ. ಎರಡು ಮಾತಿಲ್ಲ, ಅದು ಸತ್ಯ ವಿಷಯ ಇದೆ. ಏನೇ ಇತಿಹಾಸ ತೆಗೆದು ನೋಡಿದ್ರು ಕೂಡ ನಮ್ಮ ಹೆಸರೇ ಬರೋದಲ್ಲಿ, ಬೇರೆ ಯಾರ ಹೆಸರು ಬರಲ್ಲ. ಅದು ತದರ ನಂತರ ಗೇಮ್ ಏರಿಯಾ ಮಾಡಿದರು ಆ ಏರಿಯಾಗಳನ್ನು, ಹೌದಲ್ಲ? ಆಗ ನಾವು ಇದ್ದೋ ಅಲ್ಲಿ. ಆದ ನಂತರ ರಾಷ್ಟ್ರೀಯ ಉದ್ಯಾನವನಗಳಾಗಿ ಮಾಡಿದರು. ರಾಷ್ಟ್ರೀಯ ಉದ್ಯಾನವನ ಆಲೋಚನೆ ಮಾಡಿ ನಮ್ಮನ್ನು ಹಂತವಾಗಿ ನಮ್ಮ ಸಮುದಾಯ ಆಸ್ತಿಗಳನ್ನು ಹೆಂಗೆ ಭಾಗ ಮಾಡಿಟ್ಟಿದ್ದಾರೆ ಅಂತೇಳಿ. ಅನಂತರ ಏನು ಮಾಡಿದರು? ಅನಂತರ ಟೈಗರ್ ರಿಸರ್ವ್ ಮಾಡಿದ್ದಾರೆ ಆಲೋಚನೆ ಮಾಡಿ. ಈಗ ಆ ಟೈಗರ್ ರಿಸರ್ವ್ ಅಡಿಯಲ್ಲಿ ಎಲ್ಲ ಸಫಾರಿ ಮಾಡ್ತಾ ಇದ್ದಾರೆ ನಮ್ಮ ಆಸ್ತಿಗಳ ಮೇಲೆ. ಈಗೆಲ್ಲ ಹಿಂದಿನಿಂದ ಕೂಡ ನಮ್ಮನ್ನು ತುಳಿತಕ್ಕೆ ಒಳಪಡಿ ಬಂದಂಥ ಕಣ್ಣು ಮುಂದೆ ಕಾಣುವಂಥದ್ದು, ಅದು ಬೇರೆ ಏನಿಲ್ಲ. ಈ ಸಂದರ್ಭದಲ್ಲಿ ಪ್ರತಿಯೊಂದು 43 ಹಳ್ಳಿಗಳಲ್ಲಿ ನೀವು ಕೊಟ್ಟಂಥ ವರದಿಯೇ ನಾವೀಗ ತಲುಪಿಸುವಂಥದ್ದು. ಯಾರು? ನಾಗರಹೊಳೆ ಆದಿವಾಸಿ ಜಮ್ಮಪಾಳ ಸ್ಥಾಪನಾ ಸಮಿತಿ ಮತ್ತು ಬುಡಕಟ್ಟು ಸಂಘಟನೆ, ಕೆಲವು ನಮ್ಮ ಮುಖಂಡ ಲೀಡರ್ಗಳು ನಾವು ತಲುಪಿಸುವಂಥದ್ದು ಏನಂದರೆ, ಇವತ್ತು ಅರಣ್ಯಗಳ ಗ್ರಾಮ ಸಭೆಯಲ್ಲಿ ನೀವು ನಿರ್ಣಯ ತೆಗೆದುಕೊಂಡಂಥ ವರದಿ ಯಾರಿಗೆ? 2 ಜಿಲ್ಲಾಧಿಕಾರಿಗಳೇ ಕೊಡುವಂಥದ್ದು, ನಾವು ಕೊಡಬೇಕಾಗಿರೋದು. ಅದು ಬಿಟ್ಟು ಬೇರೇನಿಲ್ಲ. ಜಿಲ್ಲಾಧಿಕಾರಿಗಳು ಯಾಕೆ ಕೊಡ್ತಿದ್ವಿ ಅಂದರೆ, 2006 ನಿಯಮದಡಿ ಎಲ್ಲ ರೀತಿಯ ನಮ್ಮ ಹಕ್ಕುಗಳಿರುವುದರಿಂದ ಹಕ್ಕುಗಳಿಗೆ ಸಂಪೂರ್ಣ ನೀವು ಅರ್ಜಿ ಸಲ್ಲಿಸಿದ್ದೀರಿ, ಹೌದಲ್ಲ? ಸಂಪೂರ್ಣ ಅರ್ಜಿ ಸಲ್ಲಿಸಿದ್ದೀರಿ. ಆದರೆ ಸರಿಯಾದ ರೀತಿಯಲ್ಲಿ ನಡೆದಿಲ್ಲ. ಮನ್ನಣೆ ಆಗಿದೆಯಾ? ನಿಮ್ಮ ಕೈಗೆ ಸೇರಿದೆಯಾ? ನೋಡಿ, IFR, CFR, CFRR ಅವಸ್ಥಾನದ ಹಕ್ಕುಗಳು ನಮಗೆ ಇರುವಂಥದ್ದು. ಅದು ನಾನು ಮಾಡಿದ್ದೆಲ್ಲ, ನೀವು ಮಾಡಿದ್ದೆಲ್ಲ, ಸೆಂಟ್ರಲ್ ಅದು ಮಾಡಿದ್ದು. ಸೆಂಟ್ರಲ್ ಕಾನೂನುಗಳನ್ನು ಕೊಟ್ಟ ಅರ್ಜಿಗಳನ್ನು 3 ತಿಂಗಳ ಅವಧಿಯಲ್ಲಿ ಇತ್ಯರ್ಥಗೊಳಿಸುವಂಥ ಕೆಲಸ ನಿಯಮದಲ್ಲಿ ಇದೆ. ಅದಕ್ಕೆ ಉಲ್ಲಂಘನೆ ಮಾಡಿದರೆ 3 ಬ್ರಾಕೆಟ್ 0 ಪ್ರಕಾರ ಅಟ್ರಾಸಿಟಿ ಕೂಡ ಅದರಲ್ಲಿ ಇದೆ. ನೋಡಿ ಹೆಂಗಿದೆ ಅಂತ, ಪವಿತ್ರವಾಗಿದೆ ಅಂತೇಳಿ. ಇವತ್ತು ಅದನ್ನು ಮನ್ನಣೆ ಮಾಡದೆ ನಮ್ಮ ಕೈಗೆ ಸಮುದಾಯ ಹಕ್ಕುಗಳು, ವೈಯಕ್ತಿಕ ಹಕ್ಕುಗಳು, ಸಾಂಪ್ರದಾಯಿಕ ಸಂಪನ್ಮೂಲ ಒಡೆತನದ ಹಕ್ಕುಗಳು, ಅವಸ್ಥಾನದ ಹಕ್ಕುಗಳನ್ನು ಮನ್ನಣೆ ಮಾಡದೇ ಇರೋದು ನಮ್ಮ ಆದಿವಾಸಿಗಳ ತಪ್ಪ. ಆಲೋಚನೆ ಮಾಡೋದು. ಅದೇ ಕೂಗು
ಆಡಿಗಳಲ್ಲಿ ಕೂಡ ನಾವು ಬಂದಿದ್ದೇವೆ, ಮಾತಾಡಿದ್ದೇವೆ, ನಿಮ್ಮ ರಿಪೋರ್ಟ್ ಇದೆ. ಆಧಾರದಡಿಯಲ್ಲಿ ನಾವು ಜಿಲ್ಲಾಧಿಕಾರಿಗಳೇ ಕೊಡುವಂಥದ್ದು. ನೋಡಿ ಹೆಂಗೆ ಮಾಡಿದೆ ಅಂತ. ಈ ಒಂದು 3 ತಿಂಗಳ ಕಾಲ ಅವಕಾಶ ಇದೆ. ಅದರಲ್ಲಿ ಒಂದು ಅರಣ್ಯ ಗ್ರಾಮ ಸಭೆ ಮಟ್ಟದಲ್ಲಿ ಒಂದು ತಿಂಗಳು, ಉಪವಿಭಾಗ ಮಟ್ಟದಲ್ಲಿ 1 ತಿಂಗಳು, ಜಿಲ್ಲಾ ಮಟ್ಟದಲ್ಲಿ 1 ತಿಂಗಳು ಅವಕಾಶ. 3 ತಿಂಗಳಲ್ಲಿ ಆ ಹಕ್ಕುಗಳನ್ನು ಮನ್ನಣೆ ಮಾಡಿಕೊಡುವಂಥ ಕೆಲಸ ಮಾಡಬೇಕು. ಯಾರು? ಜಿಲ್ಲಾಡಳಿತ, ತಾಲೂಕು ಆಡಳಿತ ಎಲ್ಲ ಮಾಡಿಕೊಡ್ಬೇಕು. ಆದರೆ 2006 ನಿಯಮ, ನಾವು ಸಮುದಾಯಗಳು ಸಲ್ಲಿಸಿದ್ದ ಅರ್ಜಿಗಳು 2009ರಿಂದ ಸ್ಟಾರ್ಟ್ ಆಗಿದೆ. ಈಗ ಎಷ್ಟು ಇಸ್ವಿ ಬಂದಿದೆ? ಈಗ 2026. ನೋಡಿ, 3 ತಿಂಗಳು ನೀವು ಇತ್ಯರ್ಥ ಮಾಡುವಂಥ ಕೆಲಸ ಎಲ್ಲಿಗೆ ಸೇರಿದೆ? 20 ವರ್ಷ ಸೇರಿದೆ ಅಂದರೆ ಇವತ್ತಿಗೆ 2ನೇ ತಾರೀಕಲ್ಲ, ಜನವರಿ 2ನೇ ತಾರೀಕು 20 ವರ್ಷ ಕರೆಕ್ಟ್ ತುಂಬಿದೆ. ಸರಿನಾ? ನೋಡಿ, ಇನ್ನೂ ನಮಗೆ ಕೈಗೆ ಸೇರಿಲ್ಲ. ಎಷ್ಟು ದುರಂತ ಆಡಳಿತ ವ್ಯವಸ್ಥೆ ನಮ್ಮ ದೇಶದಲ್ಲಿ ಒಳಗೊಂಡಿರುವಂಥ ಕರ್ನಾಟಕದಲ್ಲಿ ನಡೆಯುವಂಥ ಒಂದು ದುರಂತದ ಒಂದು ಆಡಳಿತ ವ್ಯವಸ್ಥೆ. ಆಲೋಚನೆ ಮಾಡಿ ಹೆಂಗಿದೆ ಅಂತ. ಅವ್ರಿಗೆ ಏನಾಗಬೇಕು ಅದಾಗಬೇಕು. ಅವ್ರಿಗೆ ಏನು ಮಾಡಬೇಕು ಎಲ್ಲ ನಡೀತದೆ. ನಾವು ಮಾಡೋದ್ರೆ ತೀರಾ ತಪ್ಪೇ. ಆಲೋಚನೆ ಮಾಡಿ. ಮತ್ತೊಂದು ವಿಚಾರ ಹೇಳ್ತೀನಿ ಕೇಳಿ. ನೋಡಿ, ನೀವು ವನ್ಯಜೀವಿ ಕಾಯ್ದೆ 2 ಸಂರಕ್ಷಣಾ ಕಾಯ್ದೆ, ಅದರ ಅಡಿಯಲ್ಲಿ ನೀವೊಂದು ಕಡ್ಡಿ ಕೂಡ ಮುಟ್ಟಬಾರದು, ಒಂದು ಗಿಡ ಕೂಡ ಮುಟ್ಟಬಾರದು ಅಂತ ಹೇಳ್ತಾರೆ. ಹೌದಲ್ಲ? ಎಷ್ಟು ಅನುಭವಿಸಿದ್ದಾರೆ. ನಾನು ಕೂಡ ಏಟು ತಿಂದವನೇ. ನಾನೊಂದು ರೈತರಿಗೆ ಏಟು ತಿಂದವನೇ. ಆಲೋಚನೆ ಮಾಡಿ. ಸಫಾರಿ ಮಾಡೋಕ್ಕೋಸ್ಕರ ಒಂದು ರಸ್ತೆನ 2 ಬದಿಯಲ್ಲಿ, ಈ ಕಡೆ 300 ಮೀಟರ್ ಆಗಲ್ಲ, ಈ ಕಡೆ 300 ಮೀಟರ್ ಆಗಲದಲ್ಲಿ ಸಸ್ಯಗಳನ್ನು ಕಡಿದು ಸರ್ವನಾಶ ಮಾಡ್ತಾರೆ. ಅದು ವನ್ಯಜೀವಿ ಕಾಯ್ದೆಗೆ 2 ಸಂರಕ್ಷಣಾ ಕಾಯ್ದೆ ಬರೋದು. ಯಾಕೆ ಅವ್ರ ಮೇಲೆ ಕೇಸ್ ಆಗಲಿಲ್ಲ? ಇಲಾಖೆ ಮೇಲೆ ಆಲೋಚನೆ ಮಾಡಿ. ಎಲ್ಲಿದೆ ಅಂದರೆ ರೈಲ್ವೆ ಕಂಬ ಅಳವಡಿಸಿ ಆನೆ ಸತ್ತಿದೆ, ಅದು ವನ್ಯಜೀವಿಗೆ ಬರೋದಿಲ್ವಾ? ದಿನನಿತ್ಯ ಸೋದರ ಅಳವಡಿಸಿ ಪ್ರಾಣಿಗಳು ಹಿಂಸೆ ಕೊಡ್ತಾ ಇದೆ, ಪ್ರಾಣಿಗಳು ಸತ್ತಿದೆ, ಅದು ವನ್ಯಜೀವಿ ಬರೋದಿಲ್ವಾ? ನೋಡಿ, ಅವ್ರು ಮಾಡೋದೆಲ್ಲ ಒಳ್ಳೇದೇ, ನಾವು ಮಾಡೋದಿರ್ತೀರ ಕೆಟ್ಟದ್ದು. ಇಡೀ 15 ಅಡಿ ಆಳ, 15 ಅಡಿ ಅಗಲ, ಯಾವುದು ಟ್ರೆಂಚನ್ನು ರೌಂಡ್ ಸುತ್ತೋರದು ಟ್ರೆಂಚ್ ಮಾಡಿದ್ದಾರೆ. ಹೌದಲ್ಲ? ಅಲ್ಲಿ ಸಸ್ಯಗಳಿತ್ತಿಲ್ವಾ? ಎಲ್ಲಿ ಬಯಲು ಸೀಮೆಗಳದು, ಮರಗಳು, ಸಸ್ಯರಾಶಿಗಳು, ಬೇಕಾದಷ್ಟು ವನ್ಯ ಜೀವಿಗಳು, ಸಸ್ಯಂಡ ಜೀವಿಗಳು ತಿರ್ಚಿ ಮರಿಚಾಕಿದ್ದಾರೆ. ಎರೆಹುಳ ಬೇಕಷ್ಟು ನಾಶ ಮಾಡಿದ್ದಾರೆ. ಅದು ವನ್ಯಜೀವಿಗೆ ಬರೋದಿಲ್ವಾ? ಅರಣ್ಯ ಸಂರಕ್ಷಣೆ ಬರೋದಿಲ್ವಾ? ನೋಡಿ, ಅವ್ರು ಮಾಡೋದಿರ್ತೀರ ಒಳ್ಳೇದು, ನಾವು ಮಾಡುತ್ತಿರೋ ಕೆಟ್ಟದೆ. ನಾವು ಏನು ಕೆಟ್ಟದ್ದು ಮಾಡೋಕ್ಕೆ ಹೋಗಿಲ್ಲ. ಸಂವಿಧಾನಾತ್ಮಕವಾಗಿ ಕಾನೂನು ಬಂದಿದೆ. ಆ ಕಾನೂನು ಅಡಿಯಲ್ಲಿ ನಮಗೆ ಹಕ್ಕು ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಅದರಲ್ಲಿ ಏನಿದೆ? ಯಾವುದೇ ಹಕ್ಕು ಇಲ್ಲದಿದ್ದರೂ ಕೂಡ ಆ ಸಾಕ್ಷಿಗಳನ್ನು ಮನ್ನಣೆ ಮಾಡಬೇಕಂತಿದೆ. 13ರ ನಿಯಮದ ಅಡಿಯಲ್ಲಿ ಎಲ್ಲ ಕೂಡ ಸಾಕ್ಷಿಗಳು ನಮ್ಮಲ್ಲಿ ಇದೆ. ನಮ್ಮ ಕಾಡುಗಳಿಗಿರುವಂಥ ಬೇಕಾದಷ್ಟು ಕಾಡುಗಳಿರುವಂಥ ನಮ್ಮ ಸಾಂಪ್ರದಾಯ ಗಡಿ ಪ್ರದೇಶ ಅದೇ ತಾನೇ ಹೇಳ್ಬಿಡ್ತದೆ. ಪ್ರತಿಯೊಂದು ಮನೆತನದವರು ನನ್ನ ಮನೆತನ ಇಂಥದ್ದಂಥ ತಕ್ಷಣ ಬೇಗ ನಡುಮನೆ ಮನೆತನ ಅಂತ ತಕ್ಷಣ ಮನೆತನದ ಸಂಬಂಧಪಟ್ಟ ಅವರ ಒಂದು ಸಾಕ್ಷಿಗಳನ್ನು ಅವರ ಒಂದು ಅದು ಯಾವುದಪ್ಪ ಹೇಳ್ತಾರೆ ರೂಪನ್ನು ಟೆಸ್ಟಿಗೆ ಕೊಟ್ಟಾಗ 12ನೇ ಶತಮಾನ ಹಿಂದಿನಿಂದ ಹೇಳ್ತದೆ, 12ನೇ ಶತಮಾನ ಹಿಂದಿದ್ದೀರ ನೀವು ಅಂತ ಹೇಳ್ತದೆ. ಆದರೆ ನಾವು ಮೊದಲ ಅಲ್ಲ, 1868ರ ಈಚೆ ಬಂದ ಇಲಾಖೆ ಮೊದಲ. ಹಾಗಾದ್ರೆ ಅವರನ್ನು ನಾವು ಪರ್ಮಿಷನ್ ಕೇಳಬೇಕಾ? ಅವರು ನಮ್ಮನ್ನ ಪರ್ಮಿಷನ್ ಕೇಳಬೇಕಾ? ಆಲೋಚನೆ ಮಾಡಿ. ಅದಕ್ಕೆ ಎಚ್ಚರ ಬೇಕಂತ ಹೇಳುವಂಥದ್ದು. ಇಂಥ ವಿಷಯ ಮೇಲೆ ಭಾರಿ ಗಂಭೀರವಾಗಿ ನಾವು ಎಚ್ಚರ ಮಾಡಲೇಬೇಕು. ನಾವು ಎಲ್ಲ ಕೂಡ ಪತ್ರ ಬರೆದು ಕೊಡಬೇಕು. ಇವರಿಂದ ಪರ್ಮಿಷನ್ ತೆಗೆಯುವಂಥ ಅವಶ್ಯಕತೆ ನಮಗೆಲ್ಲ. ನಮ್ಮಿಂದ ಪರ್ಮಿಷನ್ ಅವರು ತಗೊಳ್ಬೇಕು. ಅಂಥ ಸಮುದಾಯ ಇವತ್ತು ಕಾಡಿ ಹಿಡಿ ಸಫಾರಿ ಮಾಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಯಾರ ಜಮ್ಮದ ಅಡಿಯಲ್ಲಿ? ಆದಿವಾಸಿಗಳ ಜಮ್ಮದ ಅಡಿಯಲ್ಲಿ. ಅದೇ ಜಾತ, ಅದೇ ಕೂಗು ಈಗ ಬಂದಿರುವಂಥದ್ದು. ನನ್ನ ಸಮುದಾಯಗಳಿಗೆ ಅದು ಸೇರಬೇಕು, ಕೈಗೆ ಸೇರಬೇಕು, ಅದು ನಮಗೆ ತಲುಪಬೇಕು. ಹಾಗಿದ್ದಾಗ ನೋಡಿ, ಈಗ ಒಂದು ಬೋರ್ಡ್ ತರ್ತಾ ಇದ್ದಾರೆ, ಗಡಿಗಳ ಬೋರ್ಡ್. ಅದು ಇಡೀ ಮನೆತನಗಳ ಮೂಲೆಗಳಲ್ಲಿ ಅವ್ರು ಹೆಂಗೆ ಬೋರ್ಡ್ ಹಾಕ್ತಾರೋ ಹಂಗೆ ಮೂಲೆಗಳಲ್ಲಿ ನಮ್ಮ ಸಾಂಪ್ರದಾಯಿಕ ಗಡಿ ಪ್ರದೇಶದ ಮನೆತನಗಳ ಗಡಿ ಪ್ರದೇಶದ ಸರಹದ್ದು ಏರಿಯಾವನ್ನು ಗುರುತಿಸಿ ಅಲ್ಲಿಗೆ ನೀವು ಬೋರ್ಡ್ ಹಾಕಬೇಕು. ಮಣ್ಣಿಂದ ಅಜ್ಜೆ ಅಂತ ಕೂಡ ಬೋರ್ಡ್ ಹಾಕಬೇಕು ಅಲ್ಲಿಗೆ. ಎಲ್ಲ ರೀತಿಯ ನಮ್ಮ ಗಡಿಗಳ ಮ್ಯಾಪ್ ರೆಡಿ ಮಾಡಿ ಕೂಡ ನಾವು ಹಾಕಬೇಕು. ಆಗಿದ್ದಾಗ ಮಾತ್ರ ನಮಗೆ ಬೆಲೆ ಇರೋದು. ನೋಡಿ,
ಎಲ್ಲೊಂದ ಬಂದವನು ಅವರ ಆಸ್ತಿಗೋಸ್ಕರ, ಅವರ ಸಂಪಾದನೆಗೋಸ್ಕರ, ಅವನ ಎಂಜಾಯ್ ಮಾಡೋಕ್ಕೋಸ್ಕರ ಏನೇನು ಮಾಡ್ತಾ ಇದ್ದಾರೆ ನೋಡಿ. ಬೋಟ್ ಸಫಾರಿ, ಆಮೇಲೆ ಆನೆ ಸಫಾರಿ ಅಂತೆ, ಹಾಗಾದ್ರೆ ನಮ್ಮ ಇಲ್ಲಿ ಪ್ರಾಣಿಗಳು ನೋಡೋಕ್ಕೆ ಸಫಾರಿ ಅಂತೆ. ನೋಡಿ, ಅವರಿಗೆ ಅಲ್ಲಿ ಎಷ್ಟೋ ಸಸ್ಯರಾಶಿಗಳ ಕಡಿದು ಸರ್ವರ್ಸ್ ಮಾಡಿ ಮನೆ, ಕಾರು, ಬಂಗಲು ಎಲ್ಲ ಕೂಡ ಮಾಡ್ಕೊಂಡಿದ್ದಾನೆ. ಆದರೆ ಅದೆಲ್ಲ ಮುಗಿಯಿತು, ಅವನ ಬದುಕೇ ಲೈಫ್ ಆಯಿತು, ಅವನಿಗೆ ಬದುಕೇ ಸೇಫ್ ಆಯಿತು. ಆದರೆ ಅದಲ್ಲದೆ ಹೆಚ್ಚುವರಿಯಾಗಿ ಏನು ಮಾಡ್ತಾರೆ, ನನಗೆ ಸಫಾರಿ ಬೇಕು, ನೋಡ್ಕೊಂಡು ಸುತ್ತಾಡೋಕ್ಕೆ ಬೇಕಾದ್ರೆ ನನಗೆ ಜಾಗ ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರ ಆಸ್ತಿ ಮೇಲೆ ಸಂತೋಷ ಪಡಲೆ, ಸಂತೋಷ ಪಡಲೆ, ಜೀವನ ಮಾಡಲಿಲ್ಲ, ಸಂತೋಷ ಪಡಲೆ, ಅವನಿಗೆ ಜಾಗ ಬೇಕೀಗ. ಜಾಗ ಬೇಕು. ಜೀವನ ಮಾಡೋದೆಲ್ಲ ಆದಿವಾಸಿಗಳ ಜಾಗದ ಮೇಲೆ ಅವನು ನಿಂತಿದ್ದಾನೆ ಈಗ. ಹಾಗಾದ್ರೆ ಅದು ನಮಗೆ ಸೇರ್ಬೇಕಾ ಅಲ್ಲ ಅವನಿಗೆ ಸೇರ್ಬೇಕಾ? ಇದು ನಮ್ಮ ಕೂಗು. ನಂಗೆ ಜೀವನನೇ ಹಾಳು ಮಾಡಿ ಅವ ಸಂತೋಷ ಪಡಂತ ವಿಷಯಕ್ಕೆ ಈ ಕಾಡೆಲ್ಲ ಅವನಾಗಬೇಕು. ಆಲೋಚನೆ ಮಾಡೋಣ. ಕೊಡಗು ಭಾಗ ಎತ್ತಾಡ್ರು ಕೂಡ ಇಡೀ ದೊಡ್ಡ ಅಭಯಾರಣ್ಯವೇ ಇದ್ದದು. ಅದರಲ್ಲಿ ಸಂಪೂರ್ಣ ಲೂಟಿ ಮಾಡಿದ್ದು ಯಾರ? ಆದಿವಾಸಿಯ. ಈಗ ಯಾರ ಮಾಡ್ರಿಗೆ ಮೆಣಸು, ಕಾಫಿ, ಕಿತ್ತಾಳೆ ಬೇಕಾದಷ್ಟು ನ್ಯಾಚುರಲ್ ಗಿಡಗಳ ತರ್ತಾಕಿ ಅದರ ತೀರಾ ಆರ್ಥಿಕ ಬೆಳೆಯಾಗಿ ಬೆಳೆದು ಅವರ ಆರ್ಥಿಕವಂತರಾಗಿ ಇವರಿಗೆ. ಆದಿವಾಸಿ ತನ್ನ ಬದುಕನ್ನೇ ಕಟ್ಟಬಲೆ, ತನ್ನ ಬದುಕಬಲೆ ಕಾಡು ಒಳಗೆ ಇರುತ್ತೆ. ಗೆಡ್ಡೆ, ಗೆಣಸು, ಜೇನು, ಅಂಟಲಕಾಯಿ, ಸೇಕಾಯಿ, ನೆಲಿಕಾಯಿ, ಮರದ ಪಾಸಿ, ಸೊಪ್ಪು ಮತ್ತು ಗಿಡಮೂಲಿಕೆ ಔಷಧಿ ಎಲ್ಲ ರೀತಿಯ ಬಳಕೆ ಮಾಡೋದು ನಂಗೆ ಬಂದಿರೋದು. ಅದಕ್ಕೋಸ್ಕರ ಮಡಗೊಡ್ರೆ ನನಗೆ ಈ ಜಾಗನೇ ಯಾವುದು ಸಾಂಪ್ರದಾಯಿಕ ಗಡಿಬಿಸನೆ ಮಡಗೊಡ್ರದ್ದೇ ನಂಗೆ ಅದಕ್ಕೋಸ್ಕರ. ಅದು ಅವ್ರ ನಾಶ ಮಾಡೋರಿಗೆ ನಂಗೆ ಮಡಗೊಡಿದ್ದೇಗೆ. ಇದು ಅವ್ರಿಗೆ ಬೇಕೀಗ. ಯಾರಾಗ ನಂಗನೆ ಓಡಿಸಿ ಅವರದನ್ನೇ ಕಿತ್ತಕ್ಕಷ್ಟೇ. ಕಿತ್ತೆಲ್ಲ ರೆಡಿ ಆಗ್ಯಾವ. ಇದೀಗ ಕಿತ್ತಬಲೆ ನಂಗೆ ಓಡಿಸಲೆ ರೆಡಿ ಮಾಡಿ ಇಟ್ಟುಬಿಟ್ಟರಿಗೆ. ಬಿ ಕೆ ಸಿಂಗನ್ನವರು ಇಲ್ಲಿ ನಂಗೆ ಕಾಡು ಒಳಗೆ ಈ ಥರ ಮನೆ ಕಟ್ಟಿದ್ದಾರೆ. ಅವರು ನೋಡಲು ಸಾಗವೇ ಸಾಗವರು. ಅವರು ಒಂಥರ ಏನೋ ಆಗೋದು ಅವ್ರಿಗೆ. ಅದಕ್ಕೋಸ್ಕರ ಅದನ್ನೇ ಕಟ್ಟಬಾರ್ದವ ಅಂತ. ಮನೆ ಕಟ್ಟಬಾರ್ದು, ನೀರಿನ ವ್ಯವಸ್ಥೆ ಕೊಡಬಾರ್ದು, ಕರೆಂಟ್ ಕೊಡಬಾರ್ದು, ನೋಡ್ನು ರಸ್ತೆ ಕೊಡಬಾರ್ದು, ಯಾವುದೇ ಕೊಡಬಾರ್ದು ಅವರಿಗೆ. ಅದರೊಳಗೆ ಅವರನ್ನೇ ಕೊಡಕಿದ್ರೆ ಅವರೇ ಓಡಿಸಿ ಎಲ್ಲೋ ಕೊಟ್ಟಿದ್ದವ್ರನ್ನೇ ಅಂತ. ಯಾರಪ್ಪ ರಾಷ್ಟ್ರ ಕೇಳಿಲ್ಲ. ಸಾಂಪ್ರದಾಯಿಕ ಗಡಿ ಪ್ರದೇಶ ನಂಗದು. ಅದು ನನಗದು ಕೊಡುವಂತ ಕಳ್ತದ್ದೆಗೆ. ಇನ್ನು ಕಾಳದವರಲ್ಲೇ ನಂಗೆ ಇನ್ನು ಕಿತ್ತಬದಷ್ಟೇ ಬೋರ್ಡ್ ಹಾಕೋದು ಇದು ನನ್ನ ಏರಿಯಾ ಅನ್ನೋದು ಅಳದ ಇರೋದು ಮಾತ್ರ ಇರೋದು ಬಾಕಿ. ಈ ಜಾತವೇ ಅದರ ಉದ್ದೇಶ. ಇದು ನಿನ್ನದಲ್ಲ, ನನ್ನದು. ಇದರ ಒಳಗೆ ಉಕ್ಕಂದರೆ ಈ ಕೇಳಿ ನಂಗನೆ ಕೇಳಿ ಉಕ್ಕಾಕು. ಸರಿಯಾ? ಸರಿಯಲ್ಲ. ಅದಕ್ಕಾಗಿರುವಂಥ ವೇದಿಕೆಯೇ 2006 ಅಡಿಯಲ್ಲಿ ಬಂದಿರುವಂಥ 15 ಜನ ಸಮಿತಿ ರಚನೆ ಮಾಡಿದೆಯಲ್ಲ. ಒಂದು ಸಮಿತಿಗೆ 15 ಜನ ಸಮಿತಿ ರಚನೆ ಇದೆಯಾ. ಒಂದು 5 ಜನ ಮಹಿಳೆಯರು, 10 ಜನ ಪುರುಷರವರಿಗೆ. ಅದುವೇ ಸುಪ್ರೀಂ ಕೋರ್ಟ್, ಅದುವೇ ವಿಧಾನಸಭಾ, ಅದುವೇ ಲೋಕಸಭಾ. ಅದು ಯಾರ ಜಡ್ಜ್ಮೆಂಟ್ ಅಂತ ಗೊತ್ತದೆ, ಅದೇ ಅಂತಿಮ. ಅದರ ಮುಂದೆ ಯಾರು ಬಲ್ಲಿಸಾಗ ಅಲ್ಲಿಗೆ ಯಾವುದೇ ಒಂದು ನೋಡೋಕ್ಕಾಕಿದ್ರು ಕೂಡ ಅದು ಬರ್ದೋಕು. ಯಾವುದು ಬರ್ದು ಬಿಟ್ಟು ಈಗ ಗ್ರಾಮ ಸಭೆಯಲ್ಲಿ ಇದಕ್ಕೆ ಒಪ್ಪಿಗೆ ಕೊಡುವಂಥ ಆಳಿದಾಗ ಮಾತ್ರ ನಿಂಗೆ ಅಲ್ಲಿ ಬರೆದು ಮಾಡಿ ಓದಿ ಕ್ಲಿಯರ್ ಪಡಿಸಿ ಇದು ಸರಿ ಇವ್ರಿಗೆ ಅನುಮತಿ ಕೊಡಬಹುದಾದ್ರೆ ಮಾತ್ರ ಅವ್ರಿಗೆ ಅವಕಾಶ. ಇಲ್ಲದಿದ್ದರೆ 6ನೇ ಗ್ರಾಮ ಸಭೆಯಲ್ಲಿ ಮನ್ನಣೆ ಮಾಡ್ತಾರೆ. ಯಾವುದೇ ಒಂದು ವ್ಯಕ್ತಿ ಇದ್ರೊಳಗೆ ಬಂದು ಉಕ್ಕಲಾಗಲ್ಲೇ ಹೆಂಗಿರ ಉಕ್ಕಬಾರದು. ಅದು ನಂಗೆ ಜಡ್ಜ್ಮೆಂಟು. ಸರಿನಾ? ಅದಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಎಲ್ಲ ಕಡೆಗೂ ಒಂದು ಕೆಲವು ರಾಜ್ಯಗಳು 5th ಶೆಡ್ಯೂಲ್ ಏರಿಯಾ ಅಂತೇಳಿ ಮಾಡಿಯವರಿಗೆ, ಬುಡಕಟ್ಟು ಅನುಸೂಚಿತ ಬುಡಕಟ್ಟು ಏರಿಯಾ ಅಂತ ಮಾಡಿಯವರಿಗೆ, ಅದು ಈ ಏರಿಯಲ್ಲಿ ಕೂಡ ಆಗಕ್ಕೆ ಮಾಡಿದ್ದರೆ ಬಾಕಿ ಉಳಿದ ಇತರ ಸಮುದಾಯಕ್ಕೆ ಹೊಡೆತ ಬರ್ತದೆ. ಅದು ಮಾಡಿದ್ದರೆ ಆ ಏರಿಯಾನೇ ಗುರುತು ಮಾಡಿತ್ತಂದರೆ ಎಲ್ಲ ರೀತಿಯ ಜಡ್ಜ್ಮೆಂಟ್ ನಂಗದೆ. ಎಮ್ ಎಲ್ ಎ ಇರ್ಬೋದು, ಸರ್ಕಾರ ನೌಕರಾಗಿರಬಹುದು, ಆಡಳಿತ ವ್ಯವಸ್ಥೆ ಇರಬಹುದು, ಪ್ರತಿಯೊಂದು ನಂಗ ವ್ಯವಸ್ಥೆ ಇರೋದರಿಂದ ಅದನ್ನೇ ಕೂಡ ತಡೆ ಹಿಡಿಯೋ ಕೆಲಸ ನಂಗೆ ರಾಜ್ಯ ಮಟ್ಟದ ಅಧಿಕಾರದವರು ಮಾಡಿದಿಗೆ, ಅಧಿಕಾರ ವ್ಯವಸ್ಥೆ ಮಾಡ್ತದಿಗೆ. ಅದನ್ನು ರೂಲ್ಸ್ ಅದಿಗೆ ಇಷ್ಟು ಪರ್ಸೆಂಟೇಜ್ ಒಂದು ಜನಸಂಖ್ಯೆ ಆ ಏರಿಯಲ್ಲಿ ಇತ್ತಂದರೆ ಅದನ್ನು ಸೆಟ್ಲ್ಡ್ ಏರಿಯಾ ಮಾಡೋಕ್ಕೆ ಕೂಡ ಅದಕ್ಕೆ ಘೋಷಣೆ ಇದೆ.
ಹಿಂಗೆಲ್ಲ ಇದ್ದರೂ ಕೂಡ ಮೇಲಸ್ ಬಂದು ನಂಗೆ ನಂಬಿಕೆ ನಂಗೆ ಸರ್ವನಾಶ ಮಾಡೋದಕ್ಕೆ ತಲುಪೋದಿಗೆ ಭಾರಿ ಎಚ್ಚರ ನಂಗೆ ಉಳಿಯಕ್ಕಂದರೆ ಈ ಒಂದು ನಿಯಮದ ಅಡಿಯಲ್ಲಿ ನಂಗೆ ಧ್ವನಿ ಗುಡಿಸಬೇಕು, ಧ್ವನಿ ಎತ್ತಬೇಕು. ಇದು ನಿಂಗಾಗಿ ನಾನು ಕಿವಿ ಮಾತಲ್ಲ, ನೇರವಾಗಿ ಕಂಠಕೋಸದಿಂದ ಆಡ್ತಾ ಇದ್ದೇನೆ. ನಾನೇನು ಯಾರಿಗೂ ಮೋಸ ಮಾಡಕತ್ತೇನಲ್ಲ. ನಾ ಇದು ಪ್ರತಿಯೊಬ್ಬರಿಗೂ ಆ ಒಂದು ಮಣ್ಣಿನ ಬದುಕು ಅವ್ರಿಗೆ ಸೇರಕ್ಕಂತ ಆಳುವಂಥ ವಿಚಾರ ನಾನು ಎಲ್ಲರಿಗೂ ಆಡ್ತಾ ಇದ್ದೇನೆ. ಇದು ಸತ್ಯದ ಕಥೆ, ಎರಡು ಮಾತಲ್ಲ. ಹಂಗಾಗಿ ಸುಪ್ರೀಂ ಕೋರ್ಟ್ ಸಲ್ಲಿಸಿ ಅಂತ ಕಳಿಸಿಡೋದಲ್ಲ, ಗಲಾಟೆ ಮಾಡೋ ಸ್ವಲ್ಪ ಇದನ್ನೆಲ್ಲ ಕೇಳಿದ ಇವರು ಸುಮಾರು ಈಗ ಸಾಕಷ್ಟು ಮೊನ್ನೆ ಎಲ್ಲ ಆಡಿದ ವಿಷಯ ತಿಳಿಸಿ ಬಂದವರಿಗೆ ಎಲ್ಲರಿಗೂ ಮೊನ್ನೆ ಎಲ್ಲ ನಿಜ ವಿಷಯ ತಿಳಿಸೋರಿಗೆ ಎಲ್ಲರಿಗೂ ಸ್ವಲ್ಪ ಅದು ನಿಜ ಕಿವಿಗೆಲ್ಲ ಮುಟ್ಟಿರಬಹುದು, ಸ್ವಲ್ಪ ಭಯನಾಗಿರಬಹುದು. ಭಯದ ರೀತಿಯಲ್ಲಿ ಅವರು ತಿಳಿಸಿ ಬಂದಿರೋದು. ಯಾವ ರೀತಿ ಭಯ ಅಂದರೆ ನನಗೊಂದು 2-3 ಕಾನೂನು ತಂದುಬಿಟ್ಟು ನಾನು ಭಯ ಕೊಟ್ಟವರಿಗೆ ಯಾವುದಲ್ಲ, ನ್ಯಾಷನಲ್ ಪಾರ್ಕ್, ರಾಷ್ಟ್ರೀಯ ಉದ್ಯಾನವನ, ಹುಲಿ ಯೋಜನೆ, ಮತ್ತು ಅದರ ಜೊತೆ ಇನ್ನೊಂದು ಕಾಯ್ದೆ ತಂದವರಿಗೆ ಇತಿಹಾಸ ಕಾಯ್ದೆ ಅಂತೇಳಿ. ಅದಲ್ಲಂತೂ ಕಾಲು ಇರಿಸಬೇಡ ಕಾಡುಗಳಿಗೆ, ಅಲ್ಲೇ ಗುಂಡು ಅಲ್ಲೇ ಸೂಟು, ಆ ರೀತಿನ ಕಾನೂನು ಅದು. ಅದರಿಂದ ಆದಿವಾಸಿನೇ ಕೊಲಾಲೆ ಮಾಡೋದು ಇಂಥ ಕಾನೂನು ತಂದೋಡವರು ಅಂದಲೇಗ. ಆ ಕಾನೂನು ಬರ್ತದೆ, ಕಾನೂನು ಅವ್ರಿಗೆ ಮಾಡಿರೋದು. ಆ ಕಾನೂನು ನನ್ನ ಕೇಳಿ ಬದುಕಿಲ್ಲ, ನಂಗೆ ಬದುಕಿ ಬಂದಿರೋದು ನನ್ನ ಜಮ್ಮ, ನನ್ನ ದೇವರು, ನನ್ನ ಮಸಾಣ, ಮತ್ತು ನನ್ನ ಮರಗೆಡ್ಡೆ ಕಟ್ಟೆ ಬುಡ ಇದನ್ನು ಬದುಕಿ ಬಂದಿರೋರು. ನಂಗೆ ಯಾರು ಗಂಜಕ್ಕಂತ ಕಾಣಿ ಈಗ ಸ್ವತಂತ್ರ ಬದುಕಿ ಬಂದವರು ಸ್ವತಂತ್ರ ಬದುಕಬೋದು. ಅದ್ರ ಸ್ವಲ್ಪ ಅಡೆತಡೆಗಳು ಬರ್ತವೆ, ಅದನ್ನ ನನಗೆ ಧೈರ್ಯ ಮೇಲೆ ಎದುರಿಸೋಕ್ಕಷ್ಟೇ. ಯಾವುದು ತೊಂದರೆಗಳೇ ಬರ್ತಾನೆ, ನೆನ್ನೆವನ್ನ ನೀವು ಕೇಳೋದಲ್ಟು ಸ್ವಲ್ಪ ಎದುರಿಸಿ ಧೈರ್ಯ ಮಾಡಿ ಕೇಳೋಕ್ಕೆ. ಅದು ಬಿಟ್ಟ ಮೇಲೆ ಅಂಜಕ್ಕಂತ ಕಾಣಿ. ಮನುಷ್ಯನಾಗಿ ಹುಟ್ಟಿದವ ಯಾರಿಗೂ ಜಯ ಕಾಣಿ, ಅವ್ರದ್ದೊಂದಲ್ಲ ನನ್ನ ಜಯ ಕಾಣಿ. ಅವ್ರ ತಲೆ ಗನ್ನು ಕೋಬಿ ಪಟಸಲ್ಲಿ ಇರ್ತದೆ, ಯಾಕಂದ್ರೆ ಯಾವ್ದು ಕಾಣಿ ಜಿಲ್ಲೂರಳೆ ಅದೊಂದು ಸಾಕು ನನಗೆ ಧೈರ್ಯ ಮಾಡಲ್ಲ. ಆದರೆ ಕುಸ್ತಿ ಮಾಡಿ ಅಲ್ಲ, ಆತಂದು ನಾವೊಬ್ಬರ ಜೊತೆ ಲಡಾಯಿ ಮಾಡಿ ಅವ್ರ ಜೊತೆ ಹೊಡೆದಾಡಿ ಅವ್ರನ್ನೇ ಹೊಡೆದು ತಲೆ ಹೊಡೆದು ಕೈಲಿ ಮುರಿದು ಕೊಲೆ ಮಾಡಲ್ಲ ನಾವು ಬದುಕೋದು. ಆ ಕಾಲ ನಾವು ತಾತ ಬದುಕಿರೋದು ನಂಬಿಕೆ ಮೇಲೆ. ಕಾಡಿನ ಗಿಡ ಮೂಲಿಕೆ ಮೇಲೆ ನಂಬಿದ್ದೇವೆ, ನಂಗೆ ಕಾಡಿನ ಮರಗೆಡ್ಡೆಯಲ್ಲಿ ನಂಬಿದ್ದೇನೆ, ಕಾಡಿನ ದೇವ್ರನ್ನ ನಂಬಿದ್ದೇವೆ, ಕಾಡಿನ ಹುತ್ತನೇ ನಂಬಿ ಬಂದಿದ್ದೇವೆ. ನಂಗೆ ಕಾಡಿನ ಕೊಲ್ಲಿ ಅವಳ ನೀರು ಕೊಡ್ತಾ ನಂಬಿ ಬದುಕಿದ್ದಾರೆ. ನಂಬಿಕೆ ನನಗೆ ಚಾಲೆಂಜ್ ಕಾಣಿ, ಮತ್ತು ನನಗೆ ಅದನ್ನ ಬೇಕಾದ ಆಸೆ ಕಾಣಿ. ಆಸೆ ಪಟ್ಟಿದಾರೆ ಕಾಡೆಲ್ಲ ಫುಲ್ಲು ನಂಗೆ ಆಗ್ಬೋದು. ತೋಟ, ತೆಂಗಿನ ತೋಟ, ಅಡಿಕೆ ತೋಟ ಎಲ್ಲ ಕೊಲ್ಲಿಗಳನ್ನು ಮಾಡಿಬಿಟ್ರು. ಆ ಥರ ಆಸೆ ಪಟ್ಟವರಲ್ಲ. ನನಗೆ ನಂಬಿಕೆ ಮೇಲೆ ಬದುಕಿರೋರು. ಆ ನಂಬಿಕೆ ನನಗೆ ಉಳಿಸಾಡು ಇಡೀ ಕಾಡಿಗೆ ಕಾಳು. ಇನ್ನು 3 ಕುಂಟೆ 2 ಕುಂಟೆ 1 ಕುಂಟೆ ನನಗೆ ಬೇಡ, ಕಾಡು ಕೊಟ್ಟು ಬಿಡು. ನನಗೆ 2 ಎಕರೆಗಳು ಮಾಡ್ತೀವಿ, 3 ಎಕರೆಗಳು ಮಾಡ್ತೀವಿ, ಅಲ್ಲಿ ಬಂದು ನೋಡೆ ಕೊಡು ಇಲ್ಲ ಸರ್ಕಾರಗೆ. ಅವ್ರು ಸಂದೇಹ ಬದುಕಿದ್ದಾರೆ, ಅವ್ರನ್ನ ತೊಂದರೆ ಕಾಣಿ, ಅವ್ರಿಗೆ ಸಪೋರ್ಟ್ ಮಾಡುವಂಥ ನೀವು ಎಲ್ಲ ಅಧಿಕಾರಿಗಳಿಗೂ ಅವ್ರಿಗೆ ತಿಳಿಸಲು. ಅದು ಬಿಟ್ಟು ಕಾಡು ಬಿಟ್ಟು ಹೋಗು, ಕಾಡಲ್ಲಿ ಇರಬೇಡ ಅನ್ನೋದಕ್ಕೆ ಯಾರಿಗೆ ಹಕ್ಕು ಕಾಣಿ. ಇಸಿ ಹೇಳಿ ಮಾತು ಅವಕಾಶ ಮಾಡಿ. ಎಲ್ಲಿಯ ತನಕ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಕೊಡುವುದಿಲ್ಲ ನಮ್ಮ ಕಾಡು, ಕೊಡುವುದಿಲ್ಲ ನಮ್ಮ ಕಾಡು, ಅದೇ ನಮ್ಮ ಜಮ್ಮ, ಅದೇ ನಮ್ಮ ಜಮ್ಮ, ಅವನ ಮುಂದೆ ಬಿಡಿ ನೋಡಿ, ಹೆಣ್ಣು ಮಕ್ಕಳ ಮಧ್ಯದಲ್ಲಿ ಇವನು ಎಲ್ಲರೂ ಬಂದೇರು. ಆಡಿ ಜಾತ್ರೆ ಬಂದದಿಗೆ, ಜಾತ್ರೆಯಲ್ಲಿ ಗ್ರಾಮ ಸಭೆಗಳಾಗಿದ್ಗೆ ವಿಷಯಗಳು ನಂಗೆ ಗೊತ್ತದಿಗೆ. ಆದ್ರೂ ನಂಗೆ ಇಲ್ಲಿಂದ ಅಲ್ಲಿಗೆ ಹೋಗಿ ನಂಗೆ ಯಾನ ಮಾಡೋಕ್ಕೆ ಯಾನ ವಿಷಯಕ್ಕೋಸ್ಕರ ನಂಗೆ ಸೇರಿದಿಗೆ ನಂಗೆ ಅಸ್ತಿದ ಮೊನ್ನೆ ನಂಗೆ ಫಾರೆಸ್ಟ್ ಒಬ್ಬರು ಹೇಳಿದ್ರು, ಉಳಿವು ಅಳಿವಿನ ಪ್ರಶ್ನೆ ನಿಂಗೆ ಕೈಲದಿಗೆ ಅಂತ.
ಅಸ್ತಿತ್ವದ ಪ್ರಶ್ನೆ ನನ್ನ ಕೈಲಿರೋದ್ರಿಂದ ಭಾಳ ಗಂಭೀರವಾದ ವಿಷಯ. ನಂಗೆ ಸಹೋದರರು 20ನೇ ತಾರೀಕಿಂದ ಮೇಲೆ ಶುರು ಮಾಡಿ ಇಲ್ಲಿ ಗಟ್ಟಿ 2ನೇ ತಾರೀಕು ಗಟ್ಟಿ ಅವ್ರು ಕಷ್ಟಪಟ್ಟು ಆಡಿಲ್ಲ ಮಾಕಿ ನೀರು ಸಿಕ್ಕದಿಗೆ ಅಥವಾ ಕೂಳು ಸಿಕ್ಕದಿಗೆ ಅದು ಕಾಣಿ ಏನು ಸಿಕ್ಕುತ್ತದೆ ಕಾಣಿ ಅಂತ ಯೋಚನೆ ಮಾಡಿದ್ರೆ ಬಂದವರಿಗೆ ಒಟ್ಟಲ್ಲಿ ಕೂಳು ಸಿಕ್ಕತ್ತೆ ಇವ್ರು ಸಿಕ್ಕಿತ್ತು, ನೀರು ಸಿಕ್ಕತ್ತೆ ಇವ್ರು ಸಿಕ್ಕಿದಿಗೆ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಂಗೆ ಆಡಿ ಅವ್ರಲ್ಲಿ ನಡೆದೋಡವ್ರಿಗೆ ಈ ಒಂದು ಕೂತೋಡಿರ ಕಾಳಂಗಿರಕ್ಕೆ ಕೂತಾಡ್ರೆ ಕಾಳಂಗಿರಕ್ಕೆ ಯಾಕೆ ನಂಗೆ ಇಲ್ಲಿ ಬಂದು ಸೇರಿದಾಗೆ ನಂಗೆ ಯಾರ ಕೆಲಸ ಮಾಡ್ತೀವಿ ಈಗ ನಂಗೆ ಯಾಕೆ ಅಲ್ಲಿ ಹೋಗಿ ಸೇರ್ತೀವಿ ನಂಗೆ ಉದ್ದೇಶ ಅನ್ನ ಇಷ್ಟು ಕೂಡ ನಂಗೆ ಅಣ್ಣ ತಮ್ಮ ಸಹೋದರರು ರಾಮಕೃಷ್ಣ ಅವರು ಮತ್ತು ನಂಗೆ ತಿಮ್ಮಣ್ಣ ಇಬ್ಬರು ಇದ್ದಾರೆ. ಅವರಿಬ್ಬರು ಸ್ಪಷ್ಟವಾಗಿ ಹೇಳ್ತಾರೆ ಅದೇ ಏನು ಮಾಡೋಕೆ ನಂಗೆ ಅನ್ನೋದು ಆಳೋದು ಅವ್ರು ಆಳಿದ ರೀತಿಯಲ್ಲಿ ನಂಗೆ ಅವ್ರ ಜೊತೆಲಿ ಸೇರೋಡು ಏನು ಮಾಡೋಕೆ ಅದು ಮಾಡೋ ವೀದಾಡೋದಕ್ಕಲ್ಲ. ನಂಗೆ ಹಕ್ಕುಗಳು ಪಡೆದ ಇರೋ ಹಕ್ಕು ನಂಗೆ ಪಡೆದಕ್ಕೋಸ್ಕರ ನಂಗೆ ಬಾವಿಲು ನಂಗೆ ಅಷ್ಟೇ. ಎಲ್ಲ ಅಡಿ ವರ್ಷ ಎಲ್ಲ ಇದು ಮಾಡಿ ಎಲ್ಲ ನನಗೆ ದೇವಸ್ಥಾನ ಅಲ್ಲಿ ಕುತ್ತಿ ಮನೆ ಅಲ್ಲಿಂದ ಹಿಡಿದು ನನಗೆ ಇಲ್ಲಿ ಅವರ ವಿಷಯ ಅವರ ಮುಂದೆ ಬಂದ ಈ ಆಡಿಯ ಎಲ್ಲ ಆಡಿಯಿಂದ ಎಲ್ಲ ಅಧ್ಯಕ್ಷರು ಯಜಮಾನರುಗಳು ಎಲ್ಲ ಅಚ್ಚುಕಟ್ಟಾಗಿಂದ ಬಂದಿದ್ದೀರಿ. ಅಲ್ಲಿಂದ ಇಲ್ಲಿ ಗಂಟೆ ನಮ್ಗೆ ಊರಿಗೆ ಬಂದು ತಲುಪಿದ್ದೀರಿ. ಈಗ ಕಷ್ಟ ಸುಖನೇ ಏನಾರು ಆಗೋದಿಗೆ ಅದು ಆಗಿಲ್ಲ ಕಂಡು ಇಲ್ಲಿ ಬಂದು ಸೇರಿದ್ರಿಂದ ಅಚ್ಚುಕಟ್ಟಾಗಿ ನಿಮಗೆ ಇಲ್ಲಿ ಬಂದು ಸೇರಿದ್ರೆ ನಂಗಾಗಲೂ ಸಂತೋಷವೇ. ಜ್ಞಾನ ಕಷ್ಟ ನಿಷ್ಠರದಿಗೆ ಎಲ್ಲ ಮಾತಾಡಿಬಿಟ್ಟು ಕಡೆ ಹಿಂಗೆ ಮಾತಾಡೋಣ ನಾ ಹೇಳಿಕೊಡ್ತೀನಿ. ಅಲ್ಲ ಅಲ್ಲಿ ಸರ್ಕಾರನೂ ನಂಗಾಗೂ ಕೊಡ ಅಂತಂದೇ ಕೊಟ್ಟು ಬಿಡಲಿ. ಕಮಿಟಿಗಳ ಜವಾಬ್ದಾರಿ ಅವೇರ್ನೆಸ್ ಕೊಡಬೇಕು. ಇದೆಲ್ಲವೂ ಸಹಿತ ಯಾವುದೇ ಹಾಡಿಗಳಲ್ಲೂ ಆಗಿಲ್ಲ. ನಾವು ಮಾಹಿತಿಗಳನ್ನು ಒಂದು ಕಡೆಯಿಂದ ಸಂಗ್ರಹ ಮಾಡ್ತಾ ಇದ್ದೀವಿ. ಏನಾಗ್ತಾ ಇದೆ, ಎಂತ ಆಗ್ತಾ ಇದೆ, ಎಷ್ಟು ಹಕ್ಕುಪತ್ರಗಳು ಕೊಟ್ಟಿದ್ದಾರೆ. ಎಲ್ಲ ಭಾಗದಲ್ಲೂ ಸುಮಾರಷ್ಟು ಹಾಡಿಗಳಲ್ಲಿ 2 ಎಕರೆ 3 ಎಕರೆ 5 ಎಕರೆ ತನಕ ವ್ಯವಸಾಯ ಮಾಡಿರೋ ಜಾಗದಲ್ಲಿ 1 ಗುಂಟೆ 2 ಗುಂಟೆ ಅಂತ ಏನೋ ಕೊಟ್ಟಾಯ್ತಲ್ಲ ಅಂತೇಳಿ ತಲೆ ತೊಳ್ಕೊಳ್ಳುವಂಥ ಪರಿಸ್ಥಿತಿ ತಲುಪ್ತಾ ಇದೆ. ಹಾಗಾಗಿ ನಮಗೆ ಇದಕ್ಕೆ ತಕ್ಕ ಉತ್ತರ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಆಯಿತು. ತಮ್ಮದು ಏನು ರಿಕ್ವೆಷನ್ ಇದೆ ಅದನ್ನು ಕೊಡಿ. ಕೊಟ್ಟು ಅದೇನಿದೆ ಅದು ಅವರು ಏನು ಹೇಳ್ತಾರೆ ತಿಳಿಸಿ ಸರ್. ನಮ್ಮ ಡಿಪಾರ್ಟ್ಮೆಂಟಿಗೆ ಮತ್ತೆ ನಾವು ಇನ್ನೊಂದು ಸಲ ಫೋನ್ ಮಾಡ್ತೀವಿ. ಜಿಲ್ಲಾಧಿಕಾರಿಗಳು ಎಷ್ಟು ಅವ್ರು ರಾತ್ರಿ ಬರ್ತಾರೋ ಅಲ್ಲ ಬೇಗನೆ ಬರ್ತಾರೋ ಅದು ಅವ್ರ ಮೇಲೆ ನಿಂತಿರುವಂಥದ್ದು. ಅದರ ಸಮಸ್ಯೆ ಇದು. ಹಕ್ಕುಗಳು ಇದೇ ಏನು ಜನವರಿ 2ನೇ ತಾರೀಕಿಗೆ ಅರಣ್ಯ ಹಕ್ಕು ಕಾಯ್ದೆಯ ನಿಯಮ ಪ್ರಾರಂಭ ಆಗಿ ಇವತ್ತಿಗೆ 20 ವರ್ಷ. 2006ರಲ್ಲಿ ಕಾನೂನಾಗಿ ನಿಯಮ 2008ರಲ್ಲಿ ಜನವರಿ 2ರಂದು ಬಂದಿದೆ. ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಏನಿದೆ ಅದು 20 ವರ್ಷ ಆದರೂ ನಮ್ಮ ಹಕ್ಕುಗಳು ಅದೇ ಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣರು ಯಾರು? ಇದು ನಮಗೆ ಉತ್ತರ ಬೇಕಿದೆ. ಆಯಿತು. ಅದೇನಿದೆ ಅದನ್ನು ಸಂಬಂಧಪಟ್ಟ ಇಲಾಖೆ ಬರ್ತಾರೆ. ಓಕೆ ಆ ಮೆಮೊರಂಡಮ್ನ ನೀವು ಕೊಡಿ. ಓಕೆ ಓಕೆ ಎಷ್ಟು ಸಾಧ್ಯ DCF ಅವರು ಬರಲಿ. ನಾವು ಜಿಲ್ಲಾಡಳಿತಕ್ಕೆ ಅದಕ್ಕೆ ಏನದೇ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಹೇಳಿ. ಸೇರ್ಕೊಂಡಿರೋದು ನಾವು ಒಬ್ಬೊಬ್ಬರೇ ಕೂಗಿದ್ರೆ ಕೇಳುತ್ತಾ ಸರ್. ಈಗ ಓಡ್ ಬಂದ್ರಿ ಸರ್, ನೀವು ಓಡ್ ಬಂದ್ಬಿಟ್ಟಿದ್ರಿ, ಭಾಳ ಖುಷಿ. ನಮ್ಗೆ ಅನ್ಯಾಯದ ಮಸೂದೆ ನಿಂತ್ಕೊಂಡಿರೋ ಭಾಳ ಖುಷಿ ಆಗ್ಬೋದು ಸರ್. ಅರಣ್ಯ ಹಕ್ಕುಗಳ ಮಸೂದೆ ತಂದಾಗ ಅಥವಾ ಅರಣ್ಯ ಕಾಯ್ದೆಗಳು ತಂದಾಗ ಈ ಜನಗಳನ್ನ ನೀವು ಕೇಳಿದ್ರಂತ ಒಂದು ಪ್ರಶ್ನೆ ನಿಮ್ಮ ಇಲಾಖೆ ಮಾಡಿಬಿಟ್ಟಿದ್ದೀರಿ ಸರ್. ಆಯಿತು. ಈಗ ನಾನು ನಿಮಗೆ ನಾವು ಬೆನ್ನೆಲುಬಾಗಿ ನಾವು ನಿಂತಿರ್ತೀವಿ ಅಲ್ವಾ? ಏನೇ ಇದಾದರೂ ಬೆನ್ನೆಲುಬಾಗಿ ನಿಂತಿರ್ತೀವಿ. ಏನೇ ನಿಮ್ಮದು ಸಮಸ್ಯೆ ಇದ್ದರೆ ಆ ಸಂಬಂಧಪಟ್ಟ ಇಲಾಖೆಯವ್ರು ಮಾಡಬೇಕು. ನಮ್ಮ ಇಲಾಖೆ ಏನು ಮಾಡಬೇಕು ಅದನ್ನು ನಿಮಗೆ ಮಾಡೇ ಮಾಡ್ತೀವಿ. ಹೌದಾ? ನಿಮಗೆ ಬೇಕಾದಂಥದ್ದು ಸಂಬಂಧಪಟ್ಟ ಇಲಾಖೆ ಬೇಕು, ಅವರು ಅದನ್ನು ಈಗ ನೋಡಿ ಇಲ್ಲಿ ಬಂದು ಹೇಳ್ತೀರಿ ಕಾನೂನು ಪ್ರಕಾರ ಹಿಂಗೆ ಮಾಡ್ಬೇಕಂತ ಅಡ್ರೆಸ್ಸೇ ಮೂಡಿಸಿಲ್ಲ ನೀವು ನಮಗೆ. ಅಲ್ಲಲ್ಲ ಹೇಳಿದ್ದು ನೀವು ಒಂದು ಸ್ಟ್ರೈಕ್ ಮಾಡ್ಬೇಕಾದ್ರೆ ಇದೆಲ್ಲ ತಗೋಬೇಕಂತ ಗೊತ್ತಿಲ್ಲದ ಜನಕ್ಕೆ ನೀವು ಹೇಳ್ಕೊಟ್ಟಿಲ್ಲ. ಅವರನ್ನೇ ಸೆಲ್ಲಿ ಸರ್ ಮೂಡಿಸಿದ್ರಿ ನೀವು ಬಂದಿದ್ರೆ ರಮೇಶ್ ಬಂದ್ಬಿಟ್ಟಿದ್ರೆ ನಿಮ್ಗೆ ಹೇಳಿ ಕಳಿಸ್ತಿದ್ದೆ. ಫೋನ್ ಮಾಡಿದ್ರೆ ಫೋನು ತೆಗಿಯಲ್ಲ. ಆಯ್ತು, ಶಾಂತಿಯುತ ಮಾಡಿ, ಯಾವುದೇ ಥರ ಗೊಂದಲ ಬೇಡ, ಏನು ಬೇಡ. ಆಯ್ತಾ? ಮುಂದೆ ಹೇಳ್ತಾ ಇದ್ದೀವಿ, ನಮ್ಮಿಂದ ಯಾರಿಗೂ ತೊಂದರೆ ಆಗಲ್ಲ, ಆದರೆ ಇಲಾಖೆಯಿಂದ ತೊಂದರೆ ಸ್ಥಳನೇ ಬಿಟ್ಬಿಟ್ಟು ಒಳಗಡೆ ಹೋದ್ರೆ ನಾವು ಪ್ರಾಣಿಗಳಿಗೂ ತೊಂದರೆ ಆಗಿಲ್ಲ, ಮನುಷ್ಯರಿಗೂ ತೊಂದರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ತೊಂದರೆ ಆಗಿಲ್ಲ. ಯಾಕೆಂತಂದ್ರೆ ಪ್ರಾಣಿಗಳು ಈಗ ಅದಕ್ಕೆ ಎಷ್ಟು ಕೆಲಸ ಎಲ್ಲ ಮಾಡ್ತೀರ. ಫಾರೆಸ್ಟ್ ಒಳಗಡೆ ತುಂಬ ಕೆಲಸ ಮಾಡ್ತೀರಾ. ಎಷ್ಟೊಂದು ಈಗ ಉದಾಹರಣೆ ಎಲ್ಲನೂ ಬಿಟ್ಕೊಟ್ಟಿದ್ರೆ ಅಂತ ಹೇಳ್ಬೇಕು. ಕೆಲಸ ಮಾಡ್ತಿರೋದಕ್ಕೆ ಟೈಮಲ್ಲಂತೂ ನಿಮ್ಮ ಆಶ್ರಯ ಅವ್ರಿಗೆ ಫಾರೆಸ್ಟ್ನವ್ರಿಗೂ ಬೇಕಿರುತ್ತೆ. ಅವರು ಈಗ ಉದಾಹರಣೆಗೆ ನಾನೇ ನೋಡಿದ್ದೀನಿ ಸುಮಾರು ಸರಿ ಬಾಡಿಗೆ ಹೋಗ್ಬೇಕಾದ್ರೆ ಸುಮಾರು ಎಲ್ಲರನ್ನೂ ಕೆಲಸಕ್ಕೆ ಕರ್ಸ್ಕೊಂಡು ಇಲ್ಲ ಕೆಲಸ ಎಲ್ಲ ಮಾಡ್ತಾರೆ.
ಅದರಲ್ಲೂ ಮೋಸ ಆಗ್ತಿರೋದು ಗೊತ್ತಿಲ್ಲ ನಿಮಗೆ. ಅದನ್ನ ಕೇಳೋಂತ ಇದೆ ಅದೇ ಈ ಹಕ್ಕೆ ನಾವು ತಗೊಳ್ತಿರೋದು. ಎಲ್ಲ ಅದೇನದು ಕೇಳಿ, ಅಷ್ಟಕ್ಕೆ ಅವಕಾಶ ಕೊಡಿ. ಅದಕ್ಕೆ ಅವಕಾಶ ಮಾಡ್ಕೊಂಡು ಹೋಗೋಣ. ಈಗ ಅಧಿಕಾರಿಗಳು ಬರ್ತಾವ್ರ, ಈಗ ಟ್ರೈಬಲ್ ಆಫೀಸರ್ ಬರ್ತಾವ್ರ, ಕೊಟ್ಟುಬಿಟ್ರೆ ಸಾಕು. ಕೂತ್ಕೊಂಡು ನಮಗೆ ಎಕ್ಸ್ಟ್ರಾ ಬೇಡಿ ಸರ್. ಕೊಡ್ತಾರೆ ಅಷ್ಟು. ಹಕ್ಕು ನಮ್ಮ ಹಕ್ಕು ಏನಿದೆ ಸಿಎಂ ಬಂದು ಹಕ್ಕನ್ನ ಕೊಡಕ್ಕೆ ಅವ್ರು ರೆಡಿ ಆದ್ರೂ ಸಾಕು. ಸಿಎಂ ಬಂದು ಮಾತಾಡಿ ಬಹಳ ವರ್ಷ ಇದು ಆಯ್ತು, ಇದುವರೆಗೆ ಕೊಟ್ಟಿಲ್ಲ. ಈ ಸಿಎಂ ಅಲ್ಲ, ಎಸ್ ಎಂ ಕೃಷ್ಣ ಅವರು ಬಂದು ಹೋದ್ರು. ಹೊಸಳ್ಳಿ ಸಾಹೇಬರು ಬಂದಿರಲ್ಲ, ಅಲ್ಲಲ್ಲ, ಅವರು ಎಸ್ ಎಂ ಕೃಷ್ಣ ಅವರು ಬಂದು ಅಲ್ಲಿಂದ ಇಲ್ಲಿ ತನಕ ಇವ್ರು ಕೊಟ್ಟಿರುವೆ. ನಮ್ಮ ಹಕ್ಕುಗಳು ಮಾತ್ರ ಊಟ ಕೊಟ್ಟು ನೀನು ಸೌದಿಲ್ ಬೇಸೆ ಬಿಡಂದ್ರೆ ಅರ್ಥ ಏನು? ಅಕ್ಕಿ ಕೊಟ್ಟವ್ರೆ, ಬೆಳಿ ಕೊಟ್ಟವ್ರೆ, ಎಲ್ಲ ಕೊಟ್ಟವ್ರೆ, ಎಣ್ಣೆ ಗಿಣ್ಣೆ ಕೊಟ್ಟು ಮೊಟ್ಟೆ ಗಿಟ್ಟೆ ಎಲ್ಲ ಕೊಟ್ಟು ಒಳ್ಳೆ ಪೌಷ್ಟಿಕ ಆಹಾರ ಕೊಟ್ಟು ಬೇಯಿಸಿ ತಿನ್ನಕ್ಕೆ ಸೌದಿನ ತಗೊಬಿಡಂತ ಅರ್ಥ ಏನು ಸರ್? ನಮಗೆ ಈ ಸ್ಥಿತಿಗಳು ಹಂಗಿಟ್ಟಿದ್ದಾರೆ ನಮ್ಮನ್ನ. ಎಲ್ಲ ಕೊಡ್ತೀವಿ, ಹೋಗ್ಲಿ, ಓಕೆ ಸರ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವೇ ಒಂದು ವೀಡಿಂಗ್ ಮಾಡೋದು, ಬರ್ನಿಂಗ್ ಮಾಡೋದು, ಕಾಡ್ ಕಾಯೋದೆಲ್ಲ ನಾವೇ. ಹೌದು, ಅದೇ ಅದ್ರ ಬಗ್ಗೆ ಏನು ಹೇಳಂಗೆ ಇಲ್ಲ ನಾವು. ಅದೇ ಮತ್ತೆ ಎಲ್ಲ ಈ ಫಾರೆಸ್ಟ್ ಅಂದ್ರೆ ನೀವು ಅಂದ್ರೆ ಫಾರೆಸ್ಟ್. ನಮಗೆ ನೀವು ದೊಣ್ಣೆ ತಂದು ಬಿಟ್ರಲ್ಲ, ಅವಾಗಲೇ ನಮ್ಗೆ ಯಾಕೋ ನಮಗೆ ಪ್ರೊಟೆಕ್ಷನ್ ಕೊಡಕ್ ಬಂದಿರೋ, ನಮ್ಗೆ ಹೊಡೆಯಕ್ಕೆ ಬಂದಿರೋ ನಂಗೆ ಅವ್ರು. ನಾವು ನಿಮ್ಮ ಇದಕ್ಕಿರ್ತೀವಿ, ಶಾಂತಿಯುತವಾಗಿರಲಿ. ಅದೇನದು ಆದಿವಾಸಿಗಳು ಗಲಾಟೆ ಮಾಡಿರೋದು ಉತ್ತರ ಭಾರತದಲ್ಲಿ ಮಾತ್ರ ಸರ್. ದಕ್ಷಿಣ ಭಾರತ ಆದಿವಾಸಿಗಳು ಗಲಾಟೆ ಮಾಡಿಲ್ಲ. ಈ ಭಾಗದಲ್ಲಿ ಎಲ್ಲಾ ಒಳ್ಳೆ ಜನ ಇದಾರೆ ಅಂತಾನೆ ನಮ್ಗೆ ಗೊತ್ತಿರೋ ವಿಚಾರ. ಅದನ್ನ ಒಳ್ಳೇದನ್ನ ಈ ತರ ಉಪಯೋಗಿಸ್ಕೊಂಡ್ರೆ ಕೇಳಬೇಕು, ಒಳ್ಳೇದನ್ನ ಈ ತರ ಉಪಯೋಗಿಸ್ಕೊಂಡು ನಾವೇನ್ ಮಾಡ್ಬೇಕು, ಕೇಳಬೇಕು ಅನ್ನೋದು ನೀವು ಹೇಳ್ಬೇಕು. ನಾವೇನು ಹೇಳ್ಕೊಳ್ತಾ ಇದೆ ಅಂತ ಹೇಳಿದ್ರೆ, ಪಾದಯಾತ್ರೆ ಮಾಡ್ತಾ ಬಂದಿದ್ದೇವೆ. ನಮಗೆಲ್ಲರಿಗೂ ಗೊತ್ತಿದೆ, ಎಲ್ಲ ಹಾಡಿಗಳಲ್ಲೂ ಕೂಡ ಸಹಕರಿಸಿದ್ದಾರೆ. ಕೆಲವೊಂದು ವ್ಯವಸ್ಥೆ ನಮ್ಮ ಹಿಂದೆ ಏನು ಹೇಳ್ತಿದ್ದಾರೆ ಅಂದರೆ, ಯಾರೋ ಒಬ್ಬರು ಹಣನ ಕೊಟ್ಟು ಇವರನ್ನು ಮುಂದೆ ತರ್ತಿದ್ದಾರೆ ಅಂತ ಹೇಳೋ ವಿಚಾರ ನಮ್ಮ ಮುಂದೆ ಬರ್ತಾ ಇದೆ. ಅದು ನಮಗೆ ದೊಡ್ಡ ಪೆಟ್ಟು ಬಿದ್ದಾಗೆ. ನಾವು ಇಲ್ಲಿ ಯಾರ NGO ಹಣಗಳನ್ನು ಯಾರೂ ಕೇಳಲಿಲ್ಲ. ಎಲ್ಲರಿಗೂ ಗೊತ್ತಿರೋ ವಿಚಾರನೇ, ನಮ್ಮ ಊಟದ ವ್ಯವಸ್ಥೆ ಆಗಲಿ, ನಾವು ನಡ್ಕೊಂಡು ಬಂದಂಥ ಜಾತಗಳ ಹಾದಿಯಲ್ಲಿ ಆಗಲಿ, ನಮ್ಮದೇ ಆದ ಸಮುದಾಯ ಏನು 5 ಸಮುದಾಯಗಳು ನಾವಿಲ್ಲಿ ಸೇರ್ಕೊಂಡಿದ್ದೇವೆ. ನಮ್ಮ 5 ಸಮುದಾಯದ ಅನುಗುಣವಾಗಿ ಅವರು ಗಂಜಿ ಕೊಟ್ಟರು, ನೀರು ಕೊಟ್ಟರು, ಕುಡಿದು ನಮ್ಮ ಜಾತಗಳನ್ನು ಇಲ್ಲಿ ತನಕ ತಲುಪಿಸಿದ್ದೇವೆ. ತಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಚಾರ. ಗುಪ್ತದಳದ ಪೊಲೀಸ್ಗಳು ಫೋನ್ ಮಾಡಿ ಕೇಳ್ತಾರೆ ನಮ್ಮನ್ನ, ನಿಮಗೆ ಯಾರೋ ಹಿಂದ್ಗಡೆ ಊಟದ ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತ. ಯಾರಾದರೂ ಮಾಡಿದ್ರಾ? ನಮ್ಮ ಗ್ರಾಮದಲ್ಲಿ ಯಾರಿಗಾದ್ರೂ ಗೊತ್ತುಂಟಾ? ಇವತ್ತಿನ ಖರ್ಚು ವೆಚ್ಚದ ವ್ಯವಸ್ಥೆಗೂ ಕೂಡ ತಾವೆಲ್ಲರೂ ಕೂಡ ಸಹಕರಿಸಿದಿರಲ್ವಾ? ಅದು ಕೂಡ ಇಲಾಖೆಗೆ ಗೊತ್ತಾಗಬೇಕಾದ ಒಂದು ವಿಚಾರ. ಇಲ್ಲಿ ಯಾರು ಸಪೋರ್ಟ್ ಸಹಕಾರ ಮಾಡ್ತಾ ಇಲ್ಲ ಅಂತ ನಮ್ಮ ಜನಾಂಗನೇ ಎಲ್ಲ ಕೂಡ ಸೇರಿಕೊಂಡು ಯಾರಿಗೆ ಅನ್ಯಾಯ ಆಗಿದೆ, ಕಾನೂನು ಬಂದು ಇಷ್ಟು ವರ್ಷ ಆಗಿದ್ರೂ ಕೂಡ ಅನ್ಯಾಯ ಆಗಿರೋಂಥ ಇಡೀ ಬಹಳ ಸಮುದಾಯಕ್ಕೆ. ಅದಕ್ಕಾಗಿ ನಾವು ಇದೆಲ್ಲ ಒಂದುಗೂಡಿ ಕೇಳಬೇಕಾ ಬೇಡವಾ? ಕೇಳಲಿಕ್ಕೋಸ್ಕರ ನಾವೆಲ್ಲರೂ ಕೂಡ ಮೈಸೂರು ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಯ ಜನಾಂಗ ಸೇರಿದ್ದೇವೆ. ಎರಡನೇದು, ಕೊಡಗು ಜನಾಂಗ ಜಾಸ್ತಿ ಬಂದಿದ್ದಾರೆ ಅಂತ ಹೇಳೋದು ಇಲ್ಲಿ ಮಾತುಕತೆ ನಡೀತಾ ಇದೆ. ಕೊಡಗು ಜನಾಂಗ ಅಂತ ಹೇಳಿದ್ರೆ ಎಸ್ಟೇಟ್ ಮಾಲೀಕ ಬಂದಿಲ್ಲ ಸ್ವಾಮಿ, ಎಲ್ಲ ಆದಿವಾಸಿ ಮುಖಂಡರು ಮತ್ತು ನಮ್ಮ ಹಕ್ಕುಗಳನ್ನು ಹೇಳ್ಕೊಳ್ಳಕ್ಕೆ ನಾವು ಹೊರಟಿರೋಂಥದ್ದು. ಇಲ್ಲಿ ಯಾರ ವಿರುದ್ಧ ನಾವು ಹೋಗಿ ಅವ್ರನ್ನ ಗಲಾಟೆ ಮಾಡಬೇಕು, ಒಡೆದಾಕಬೇಕು ಅಂತ ಬಂದಿರೋದಂತಲ್ಲ. ಕಾನೂನದ ಒಳಭಾಗದಲ್ಲಿ ಏನಿದೆ ನಮಗೆ ಅದು ಸಿಗಬೇಕು ಅಂತ ಹೇಳೋ ಉದ್ದೇಶಕ್ಕೋಸ್ಕರ ನಾವು ಈ ಭಾಗದ ಈ ಮಣ್ಣಿನ ದೇವತೆಗೆ ಹೇಳ್ತಾ ಎಲ್ಲರೂ ಇಲ್ಲಿ ನಾವು ಸೇರಿರೋಂಥದ್ದು. ನಾವು ಏಕೆ ನಮ್ಮ ಬುದ್ಧಿಮನಸ್ಥಾನಗಳನ್ನು ಬರಿಬೇಕು ಅಂತ ಹೇಳಿದ್ರೆ, ಅವರು ಇದ್ದಿದ್ದಕ್ಕೆ ನಾವಿಲ್ಲಿರೋಂಥದ್ದು. ಹಾಗೆ ಅಲ್ಲಿಂದ ಇಲ್ಲಿ ತನಕ ನಮಗೆ ನಂಟಿದೆ, ಎಲ್ಲ ರೀತಿಯಲ್ಲೂ ಕೂಡ ನಂಟಿದೆ ನಮಗೆ. ನಾಗರಳ್ಳಿಯವರು ಮಾತ್ರ ಇಲ್ಲಿ ಬಂದು ಮುಖಂಡರಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಯಾರೂ ಇಲ್ಲಿ ಬರ್ದಿಲ್ಲ. ಇಲ್ಲಿಯ ಮುಖಂಡರು ಇದ್ದಾರೆ, ಪ್ರತಿ ಅರಣ್ಯ ಹಕ್ಕು ಸಮಿತಿಯ 15 ಮೆಂಬರ್ಗಳು ಯಾರು ಇದ್ದಾರೆ ಎಲ್ಲರೂ ಇದ್ದಾರೆ, ಜನಾಂಗ ಕೂಡ ಇದ್ದಾರೆ. ಎಲ್ಲರೂ ಸೇರಿಸ್ತಾ ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಈಗ ಆಲ್ರೆಡಿ ಶುರು ಆಗ್ತದೆ. ಇಲ್ಲಿಂದ ಗೇಟ್ ತನಕ ಮೆರವಣಿಗೆ ಹೋಗಿ ಅಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಇದೆ ನಮ್ಮದು, ಅದನ್ನು ಮುಗಿಸ್ತಾ ಆನಂತರ ನಾವು ಕರೆದ ಇಲಾಖೆಗೆ DC ಅವರಿಗೆ ಮನವಿ ಮಾಡಿದ್ದೀವಿ, SPV ಅವರಿಗೆ ಮನವಿ ಮಾಡಿದ್ದೀವಿ ಮತ್ತು ITDP ಅವರಿಗೆ ಮನವಿ ಮಾಡಿದ್ದೀವಿ, ಜೊತೆಗೆ MLAಗೆ ಮಾಡಿದ್ದೀವಿ. ಆದರೆ ಎರಡು ಜಿಲ್ಲೆಯಲ್ಲಿ ಕೂಡ 4 ಜನಾಂಗಕ್ಕೆ ನಾವು ನಮ್ಮ ಅಧಿಕಾರಿಗಳಿಗೆ ಕಳಿಸಿರೋಂಥದ್ದು. ಅದು ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಅಂತ ಇರ್ತದೆ. ಅದಕ್ಕೋಸ್ಕರ ಅದು ಕೂಡ ನಮ್ಮಲ್ಲಿ ಪತ್ರ ಇದೆ, ಎಲ್ಲ ಮುಖಂಡರು ಕೂಡ ಅದನ್ನು ತಗೊಳ್ಳಿ. ಯಾಕೆಂತಂದರೆ ಯಾರಿಗೆ ಕೊಟ್ಟಿದ್ದಾರೆ ಎಲ್ಲಿ ನೋಡಿದ್ರು ಪ್ರಶ್ನೆನೇ ನಮಗೆ. ನಾವು ಯಾವತ್ತೂ ಪ್ರಶ್ನೆದಲ್ಲೇ ಸಾಯ್ಬೇಕಾ? ನಾವು ಯಾವುದು ಮುಂದೆ ಹೋಗಲೇಬಾರ್ದಾ? ನಮಗಾಗೋಸ್ಕರ ನಾವು ನ್ಯಾಯ ಕೇಳಲೇಬಾರ್ದಾ? ನಾವು ಈ ದೇಶದ ಪ್ರಜೆ ಅಲ್ವಾ? ನಮಗೆ ಹೋರಾಟ ಮಾಡುವಂಥ ಹಕ್ಕು ಇಲ್ವಾ? ಕೇಳೋಂಥ ಹಕ್ಕು ಇಲ್ವಾ? ಇದ್ದಾಗ ನಾವು ಕೂಡ ಕೇಳ್ತಿರೋಂಥದ್ದು ಕಾನೂನಿನ ಒಳಗೇನೆ. ಇಲ್ಲಿ ಯಾರನ್ನೂ ಕೂಡ ಕಾನೂನು ಬಿಟ್ಟು ನಾವು ಕೇಳ್ತಾ ಇಲ್ಲ.
ಹಂಗಾಗಿ ನಮ್ಮ ಎಲ್ಲ ಬಂದಿರುವಂಥ ಮುಖಂಡರು ಮತ್ತು ನಮ್ಮ ಜನಾಂಗಕ್ಕೆ ನನ್ನ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.